ಹಲೋ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಾಯ್ಸ್ ಸ್ವಲ್ಪ ನಾಯ್ಸ್ ಇರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಓಕೆ, ಇವತ್ತು ನಾನೊಂದು ಸ್ಪೆಷಲ್ ಆಗಿರೋ ಟೆಂಪಲ್ ಹತ್ರ ಬಂದಿದ್ದೀನಿ. ಇದು ನಮ್ಮ ವಿಜ್ಞಾನಕ್ಕೆ ಸವಾಲಾಗಿರೋ, ಪ್ರತಿ ವರ್ಷ ಬೆಳೀತಾ ಇರೋ ಅದ್ಭುತವಾದ ಶಿವಲಿಂಗ ಅಂತೆ. ನಾನಿವತ್ತು ಇರೋದು ಗಾಬಿತ್ಕೇಣಿ, ಅಂಕೋಲಾದ ಗಾಬಿತ್ಕೇಣಿಯ ಮಾಂಗಟೇಶ್ವರ ಟೆಂಪಲ್ ಹತ್ರ. ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಎಲ್ಲ ಟೈಮಲ್ಲೂ ಬರಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಟೈಮಲ್ಲೂ ಬರ್ತೀರಂದರೆ ಯಾವುದಾದ್ರೂ ದೋಣಿನ ಬುಕ್ ಮಾಡಿಕೊಂಡು ಆ ಕಡೆ ಹೋಗ್ಬೋದು. ಇಲ್ಲಾಂದರೆ ಸಮುದ್ರದ ಇಳ್ತಾ ಬರ್ತಾ ಅಂತ ಇರುತ್ತೆ. ನೀರು ಕಡಿಮೆ ಆಗೋ ಟೈಮಲ್ಲಿ ಈ ದೇವಸ್ಥಾನನ ವಿಸಿಟ್ ಮಾಡ್ಬೋದು. ಹೀಗಿದೆ ನೋಡಿ, ಒಂದ್ಸರಿ ಸರೌಂಡಿಂಗ್ ಒಂದ್ಸರಿ ನೋಡ್ಕೊಂಡ್ಬಿಡಿ. ದಯಾನಂದ್ ಪಾಂಡುರಂಗ್ ಕಿರ್ಲೋಸ್ಕರ್ ಈ ಸಂಸ್ಥಾನದ ಧರ್ಮಾಧಿಕಾರಿಗಳು, ಅರ್ಚಕರು. ಮಾಂಗಟೇಶ್ವರ ದೇವರ ಸ್ಥಾನ ಪ್ರಸಿದ್ಧವಾದದ್ದು. ಇದು ಅಂಕೋಲಾ ತಾಲೂಕಿನ ಭಾವೇಕೆರೆ ಗ್ರಾಮದ ಗಾಬಿತ್ವಾಡ ಗ್ರಾಮದಲ್ಲಿ ಈ ಸಂಸ್ಥಾನದಲ್ಲಿ ಇರುವಂಥ ಮಾಂಗಟೇಶ್ವರ ದೇವರು ವಿರಾಜಮಾನವಾಗಿ ಶಕ್ತಿ ಪುರುಷವಾಗಿ ದೊಡ್ಡ ಸಂಸ್ಥಾನ ಬೆಳೀತಾ ಇದೆ. ಈ ಸಂಸ್ಥಾನ ಪಾಂಡವರ ಕಾಲದಿಂದ ಬೆಳೆದು ಬಂದಿತ್ತು ಅಂತ ಸುಮಾರು ಕುರುಹುಗಳು ಕಾಣ್ತಾ ಇದೆ. ಇಲ್ಲಿ ನಂದೀಶ್ವರ, ಕಾಲಭೈರವ, ಅದೇ ರೀತಿ 32 ದೇವತೆಗಳ ಸಂಸ್ಥಾನ ಇಲ್ಲಿ ಇದೆ, ಹಿಂದಿನಿಂದಲೂ ಇದೆ. ಅದನ್ನು ಈಗ ತುಂಬ ನಮ್ಮ ಭಕ್ತಾದಿಗಳು ಬಂದು ಸಹಕಾರ ಮಾಡಿ ಬೆಳವಣಿಗೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನೀವಿಲ್ಲಿ ನೋಡ್ಬೋದು, ದೇವಸ್ಥಾನದ ಸುತ್ತಲೂ ಕೂಡ ಉಪ್ಪುನೀರಿಂದ ಆವೃತವಾಗಿದ್ದರೂ ಕೂಡ ಇಲ್ಲೊಂದು ಚಿಕ್ಕ ಬಾವಿ ಇದೆ. ಈ ಬಾವಿನಲ್ಲಿ ಸದಾಕಾಲ ಸಿಹಿ ನೀರು ಇರತ್ತಂತೆ. ಚಿಕ್ಕ ಬಾವಿ ಆದರೂ ಇಲ್ಲಿ ಯಾವಾಗಲೂ ಸಿಹಿ ನೀರು ಇರುತ್ತೆ ನೋಡಿ. ಓಕೆ, ತುಂಬ ವಿಶೇಷ ಇದು. ಈ ದೇವಸ್ಥಾನ ಯಾಕೆ ಅಷ್ಟು ವಿಶೇಷ ಅಂತ ಹೇಳ್ತೀನಿ ಅಂತಾದರೆ, ನಮ್ಮ ಕನ್ನಡದ 2 ಚಿತ್ರಗಳು ಇಲ್ಲೇ ಚಿತ್ರೀಕರಣ ಆಗಿದ್ದಾವೆ. ಒಂದು ಸಿಂಧೂರ ಮತ್ತು ಮಸಣದು ಹಳೆ ಫಿಲ್ಮು. ಈಗ ಸದ್ಯದಲ್ಲೇ ಒಂದು ತೆಲುಗು ಮೂವಿ ಕೂಡ ಶೂಟ್ ಆಗಿದೆ, ಸಾಯಿ ಪಲ್ಲವಿ ಅವ್ರದ್ದು, ತಾಂಡೇಲ್ ಅಂತ. ಸದ್ಯದಲ್ಲೇ ಒಂದು 2 ವರ್ಷ ಹಿಂದೆ ಶೂಟ್ ಆಗಿರೋದು. ಓಕೆ, ಈ
ಈ ದೇವರಿಗೆ ಒಂದು ಬಾಳೆಗೊನೆಯನ್ನು ಹರಕೆಯಾಗಿ ನೀಡುವುದರ ಮೂಲಕ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಬೋದು. ಮತ್ತು ನೀವು ಈ ದೇವಸ್ಥಾನಕ್ಕೆ ಬರ್ತೀರಂದರೆ ಅಂಕೋಲೆಯಿಂದ 4 ಕಿಲೋಮೀಟ್ರ್ ಆಗುತ್ತೆ, ಗೋವಾಯಿಂದ ಒಂದು 200 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಈ ಕಡೆ ನಮ್ಮ ಮಂಗಳೂರು ಈ ಕಡೆಯಿಂದ ಬರ್ತೀರಂದ್ರೆ ಸೇಮ್ 200 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಈ ದೇವಸ್ಥಾನವನ್ನು ವಿಸಿಟ್ ಮಾಡ್ಬೋದು. ಓಕೆ, ಇನ್ನೊಂದು ಇಲ್ಲೇ ದೇವಸ್ಥಾನದ ಎದುರಿಗೆ ಇನ್ನೊಂದು ಗುಡ್ಡ ಥರ ಇದೆ, ಒಂದು ರೌಂಡ್ ಹೀಗೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀನಿ. ಓಕೆ, ನೋಡೋಣ ಏನೇನು ನೋಡಲಿಕ್ಕೆ ಸಿಗತ್ತೆ ಅಂತ. ಈ ದೇವಸ್ಥಾನದ ಎದುರಿಗೆ ಒಂದು ಬೃಹತ್ ಆಲದ ಮರ ಕೂಡ ಇದೆ ನೋಡಿ. ಇದು ನೋಡಿ, ಈ ಕಡೆಯಿಂದ ನೋಡಿದ್ರೆ ಫುಲ್ ಐಲ್ಯಾಂಡ್ ಥರ ಈ ರೀತಿ ಕಾಣಿಸುತ್ತೆ. ಜಸ್ಟ್ ಇದನ್ನು ಒಂದು ಐಲ್ಯಾಂಡ್ ಅಂತಲೇ ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಇಲ್ಲಿಂದ ಅಷ್ಟು ದೂರ ನೋಡಿ, ಇಲ್ಲಿಂದ ಈ ಕಡೆ ಇಲ್ಲಿ ತನಕ ಅಷ್ಟೇ ಒಂದು ದಿಬ್ಬ ಥರ ಮಾಡಿದ್ದಾರೆ. ಒಂದು ಯಾವ ಥರ ಅಂದರೆ ನಮ್ಮ ರಾಮಸೇತು ಥರ ಸೇಮ್ ಟಾಪಿಗೂ ಅಲ್ಲಿ ಅದೇ ಥರ ಕಾಣಿಸ್ಬೋದು. ಇಲ್ಲೊಂದು ಸೇತುವೆ ಥರ ಮಾಡಿದ್ದಾರೆ. ಮತ್ತು ಇದು ಬಿಟ್ಟರೆ ಫುಲ್ಲು ಐಲ್ಯಾಂಡ್. ಇದು ಇಲ್ಲೊಂದು ದೇವಸ್ಥಾನ ಆದರೆ ಅಲ್ಲೇ ಕಾಣಿಸ್ತಿದೆ ನೋಡಿ, ದೊಡ್ಡ ಆಲದ ಮರ. ಅಲ್ಲಿ ಕೂಡ ಒಂದು ದೇವಸ್ಥಾನ ಇದೆ, ನಾಗ ದೇವಸ್ಥಾನ ಕೂಡ ಮೇಲ್ಗಡೆ ಇರೋದು. ಓಕೆ, ಇಲ್ಲಿಂದ ಈ ಕಡೆ ಹೋಗಬೇಕು. ನಿಮಗೆ ದೇವಸ್ಥಾನ ಬರ್ತೀರಂದರೆ ಈ ಕಡೆ ಇದೇ ಎಂಟ್ರೆನ್ಸು, ಇಲ್ಲಿಂದ ಒಂದೇ ದಾರಿ ಇದೆ ಬರಲಿಕ್ಕೆ. ನೀವಿಲ್ಲಿ ನೋಡ್ಬೋದು ದೊಡ್ಡದಾಗಿರೋಂಥ ಬೀಚ್ ಕೂಡ ಇದೆ. ಈ ಬೀಚಲ್ಲಿ ಅಷ್ಟೇನು ಆ್ಯಕ್ಟಿವಿಟೀಸ್ಗಳೆಲ್ಲ ಇರೋದಿಲ್ಲ, ಅಂದರೆ ಅತಿ ಫಿಶಿಂಗ್ಗೆ ಸಂಬಂಧಪಟ್ಟಿರುವಂಥ ಬೀಚ್ ಇದು. ನೋಡ್ಬೋದು ಫುಲ್ಲು ಬೋಟೆಲ್ಲ ಇದ್ದಾವೆ. ಓಕೆ, ಶ್ರೀ ಶಾಂತದುರ್ಗಾ ಪ್ರಸನ್ನ ಶ್ರೀ ರವಳನಾಥ ಶ್ರೀ ಮಂಜುನಾಥ ಸ್ವಾಮಿ ಫುಲ್ಲು ಸಿಟ್ಟಿಂಗ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬೆಳಿಗ್ಗೆ ಮಕ್ಕಳೆಲ್ಲ ಬೀಚಲ್ಲಿ ಸ್ವಿಮ್ ಮಾಡ್ತಿದ್ದಾರೆ ನೋಡಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.